ನಮಸ್ಕಾರ. ಜನಗಣತಿ ಅಂದ್ರೆ ಅದೊಂದು ದೊಡ್ಡ ಜವಾಬ್ದಾರಿ ಅಲ್ವಾ? ಅದರ ಯಶಸ್ಸು ಕ್ಷೇತ್ರ ಮಟ್ಟದಲ್ಲಿ ಕೆಲಸ ಮಾಡುವ ಪ್ರತಿಯೊಬ್ಬ ಗಣಿತದಾರರ ನಿಖಲತೆಯ ಮೇಲೆ ನಿಂತಿರುತ್ತೆ. ಹಾಗಾದ್ರೆ ಈ ಒಂದು ವಿಶ್ಲೇಷಣೆಯಲ್ಲಿ ಪ್ರತಿಯೊಂದು ಕಟ್ಟಡ, ಪ್ರತಿಯೊಂದು ಮನೆಯನ್ನು ಸರಿಯಾಗಿ ಗುರುತಿಸಿ ಅದಕ್ಕೆ ಸಂಖ್ಯೆ ನೀಡೋದು ಹೇಗೆ ಅನ್ನೋ ಹಂತದ ವಿಧಾನವನ್ನೊಮ್ಮೆ ನೋಡೋಣ ಬನ್ನಿ. ಸರಿ, ಹಾಗಾದ್ರೆ ಇವತ್ತು ನಾವು ಏನೆಲ್ಲ ತಿಳ್ಕೊಳ್ತೀವಿ? ಮೊದಲಿಗೆ ನಮ್ಮ ಕೆಲಸದ ವ್ಯಾಪ್ತಿ ಅಂದ್ರೆ ಬ್ಲಾಕ್ ಅಂದ್ರೇನು ಅಂತ ಅರ್ಥ ಮಾಡ್ಕೊಳ್ಳೋಣ. ಆಮೇಲೆ ಒಂದು ಕಟ್ಟಡಕ್ಕೂ ಜನಗಣತಿ ಮನೆಗೂ ಇರೋ ವ್ಯತ್ಯಾಸ ಏನು, ಕೆಲವು ಸಂಕೀರ್ಣ ಕಟ್ಟಡಗಳನ್ನು ಹೇಗೆ ಗುರುತಿಸೋದು, ಕುಟುಂಬ ಅಂದ್ರೆ ಯಾರು, ಇವುಗಳಿಗೆಲ್ಲ ಸಂಖ್ಯೆ ನೀಡೋ ಸರಿಯಾದ ಕ್ರಮ ಯಾವುದು, ಮತ್ತೆ ಕೊನೆಗೆ ನಮ್ಮ ಕೆಲಸವನ್ನ ಒಮ್ಮೆ ಕ್ರಾಸ್ ಚೆಕ್ ಮಾಡೋದು ಹೇಗೆ, ಹೀಗೆ ಎಲ್ಲ ವಿಷಯಗಳನ್ನು ಒಂದೊಂದಾಗಿ ನೋಡೋಣ. ಸರಿ, ಮೊದಲನೇ ವಿಷಯಕ್ಕೆ ಬರೋಣ. ನಮ್ಮ ಗುರಿ ಬ್ಲಾಕ್. ಮನೆ ಪಟ್ಟಿ ಬ್ಲಾಕ್ ಅಥವಾ ಹೌಸ್ ಲಿಸ್ಟಿಂಗ್ ಬ್ಲಾಕ್ ಅಂದ್ರೆ HLB ಅಂತಾನೂ ಕರೀತಾರೆ. ಇದು ಒಬ್ಬ ಗಣತಿದಾರನಿಗೆ ಅವರ ಕೆಲಸದ ಅವಧಿಯಲ್ಲಿ ಇಡೀ ಪ್ರಪಂಚದ ನಕ್ಷೆ ಇದ್ದಾಗೆ. ಸರಳವಾಗಿ ಹೇಳೋದಾದ್ರೆ, ಜನಗಣತಿ ಮಾಡ್ಲಿಕ್ಕೆ ಅಂತ ಒಬ್ಬ ಗಣತಿದಾರನಿಗೆ ನಿಗದಿಪಡಿಸಿದ ಒಂದು ನಿರ್ದಿಷ್ಟ ಏರಿಯಾ ಅಷ್ಟೇ. ಹಾಗಾದ್ರೆ ಈ ಬ್ಲಾಕ್ ಒಳಗೆ ನಮ್ಮ ಮುಖ್ಯ ಕೆಲಸಗಳೇನು? ಮೊದಲನೇದಾಗಿ ಆ ಪ್ರದೇಶದಲ್ಲಿರುವ ಪ್ರತಿಯೊಂದು ಮನೆ, ರಸ್ತೆ ಮತ್ತು ಬೇರೆ ಹೆಗ್ಗುರುತುಗಳನ್ನು ಗುರುತಿಸಬೇಕು. ಆಮೇಲೆ ಅಲ್ಲಿರುವ ಪ್ರತಿಯೊಂದು ಕಟ್ಟಡಕ್ಕೂ ಒಂದೊಂದು ಸಿಸ್ಟಮ್ಯಾಟಿಕ್ ನಂಬರ್ ಕೊಡಬೇಕು. ಇದಾದ್ಮೇಲೆ ಒಂದು ಸಮಗ್ರವಾದ ಮನೆ ಪಟ್ಟಿಯನ್ನೇ ಸಿದ್ಧಪಡಿಸಬೇಕು. ಅಷ್ಟೇ ಅಲ್ಲ, ನದಿಗಳು, ಗಾರ್ಡನ್ಗಳು, ದೇವಸ್ಥಾನ, ಮಸೀದಿ ಹೀಗೆ ಪ್ರತಿಯೊಂದು ವಿಶೇಷತೆಗಳನ್ನು ನೋಟ್ ಮಾಡ್ಕೋಬೇಕು. ಓಕೆ, ಈಗ ಮುಂದಿನ ಒಂದು ಬಹಳ ಮುಖ್ಯವಾದ ವಿಷಯಕ್ಕೆ ಬರೋಣ. ಅದು ರಚನೆ ಮತ್ತು ಮನೆ. ಅಂದ್ರೆ ಒಂದು ಕಟ್ಟಡಕ್ಕೂ ಜನಗಣತಿಯಲ್ಲಿ ನಾವು ಪರಿಗಣಿಸುವ ಮನೆಗೂ ಏನು ವ್ಯತ್ಯಾಸ, ಇದನ್ನ ತಿಳ್ಕೊಳ್ಳೋದು ತುಂಬಾನೇ ಮುಖ್ಯ. ಸಾಮಾನ್ಯವಾಗಿ ಕಟ್ಟಡ ಅಂದ ತಕ್ಷಣ ನಮ್ಗೆ ಮನೆ ನೆನ್ಪಾಗುತ್ತೆ. ಆದರೆ ಜನಗಣತಿಯಲ್ಲಿ ಈ ಪದದ ಅರ್ಥ ಅದಕ್ಕಿಂತ ದೊಡ್ಡದು. 4 ಗೋಡೆ, ಒಂದು ಮೇಲ್ಛಾವಣಿ ಇರೋ ಯಾವುದೇ ರಚನೆಯನ್ನ ಕಟ್ಟಡ ಅಂತ ಕರೀಬೋದು. ಅದು ವಾಸದ ಮನೆ ಇರ್ಬೋದು, ಅಂಗಡಿ ಇರ್ಬೋದು, ಆಫೀಸ್, ಫ್ಯಾಕ್ಟ್ರಿ, ಯಾವುದು ಬೇಕಾದರೂ ಆಗಿರ್ಬೋದು. ಅಷ್ಟೇ ಯಾಕೆ, ಒಂದು ಕುಟುಂಬ ಎಲ್ಲಾದ್ರೂ ವಾಸವಾಗಿದ್ರೆ ಪೂರ್ತಿ ಗೋಡೆಗಳಿಲ್ಲದ ರಚನೆಯನ್ನು ಕೂಡ ನಾವು ಕಟ್ಟಡ ಅಂತಲೇ ಪರಿಗಣಿಸಬೇಕಾಗುತ್ತೆ. ಸರಿ, ಕಟ್ಟಡ ಅಂದ್ರೆ ಏನು ಅಂತ ಗೊತ್ತಾಯ್ತು. ಹಾಗಾದ್ರೆ ಜನಗಣತಿ ಮನೆ ಅಂದ್ರೆ ಏನು? ಇಲ್ಲೇ ನೋಡಿ ವ್ಯತ್ಯಾಸ. ಒಂದು ಇಡೀ ಸ್ಟ್ರಕ್ಚರ್, ಒಂದು ಕಟ್ಟಡ. ಆದ್ರೆ ಅದರೊಳಗೆ ಬೇರೆ ಬೇರೆ ಕುಟುಂಬಗಳು ವಾಸಿಸುವ ಮತ್ತು ಮುಖ್ಯವಾಗಿ ರಸ್ತೆಯಿಂದ ಅಥವಾ ಒಂದು ಕಾಮನ್ ಜಾಗದಿಂದ ಪ್ರತ್ಯೇಕವಾದ ಮುಖ್ಯದ್ವಾರ ಇರುವ ಪ್ರತಿಯೊಂದು ಭಾಗವು ಒಂದೊಂದು ಜನಗಣತಿ ಮನೆ. ಅಂದ್ರೆ ಒಂದೇ ದೊಡ್ಡ ಬಿಲ್ಡಿಂಗ್ ಒಳಗೆ ಹಲವು ಜನಗಣತಿ ಮನೆಗಳು ಇರಬಹುದು. ಈ ಪ್ರತ್ಯೇಕ ದ್ವಾರ ಅನ್ನೋದು ಇಲ್ಲಿ ಪ್ರಮುಖವಾದ ಕೀವರ್ಡ್. ಇಲ್ಲಿವರೆಗೂ ಥಿಯರಿ ನೋಡಿದ್ವಿ. ಈಗ ವಿಷಯ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗುತ್ತೆ. ಫೀಲ್ಡ್ಗೆ ಹೋದಾಗ ಎದುರಾಗೋ ಕೆಲವು ಟ್ರಿಕ್ಕಿ ಸನ್ನಿವೇಶಗಳನ್ನ ಹೇಗೆ ನಿಭಾಯಿಸೋದು ಅಂತ ನೋಡೋಣ. ಹೌದು, ಇದು ಗಣಿತದಾರರು ಪದೇ ಪದೇ ಎದುರಿಸೋ ಪ್ರಶ್ನೆ. ನೋಡಕ್ ಒಂದೇ ಕಟ್ಟಡ, ಆದ್ರೆ ಅದರಲ್ಲಿರೋ ಜನಗಣತಿ ಮನೆಗಳು ಎಷ್ಟು? ಇದನ್ನ ಹೇಗೆ ಲೆಕ್ಕ ಹಾಕೋದು? ಬನ್ನಿ ಒಂದು ಉದಾಹರಣೆ ನೋಡೋಣ. ಇಲ್ಲಿ ರಾವ್, ಸೇನ್ ಮತ್ತು ದಾಸ್ ಅನ್ನೋ 3 ಕುಟುಂಬಗಳು ಒಂದೇ ಕಟ್ಟಡದಲ್ಲಿವೆ. ಮೊದಲನೇ ಹಂತ, ಇಡೀ ರಚನೆಯನ್ನ ಒಂದೇ ಕಟ್ಟಡ ಅಂತ ಗುರುತಿಸೋದು. ಅದಕ್ಕೆ ನಂಬರ್ CEN01 ಅಂತ ಕೊಡೋದು. ಎರಡನೇ ಹಂತ, ಮಿಸ್ಟರ್ ರಾವ್ ಅವರ ಮನೆಗೆ ಒಂದು ಪ್ರತ್ಯೇಕ ಎಂಟ್ರೆನ್ಸ್ ಇದೆಯಾ? ಹೌದು, ಇದೆ. ಹಾಗಾಗಿ ಅದು ಜನಗಣತಿ ಮನೆ 001. ಅದೇ ರೀತಿ ಮಿಸ್ಟರ್ ಸೇನ್ ಅವರ ಮನೆಗೂ ಪ್ರತ್ಯೇಕ ದ್ವಾರವಿದೆ. ಅದು ಜನಗಣತಿ ಮನೆ 002. ಮತ್ತು ಮಿಸಸ್ ದಾಸ್ ಅವರ ಮನೆಗೂ ಪ್ರತ್ಯೇಕ ದ್ವಾರವಿದೆ. ಅದು ಜನಗಣತಿ ಮನೆ 003. ಸೊ ಫೈನಲ್ ಲೆಕ್ಕ ಏನು? ಕಟ್ಟಡ 1, ಆದೇ ಜನಗಣತಿ ಮನೆಗಳು 3. ಇದನ್ನ ನಾವು CEN01,3 ಅಂತ ದಾಖಲು ಮಾಡ್ತೀವಿ. ಸಿಂಪಲ್ ಅಲ್ವಾ? ಇದೇ ರೀತಿ ಕೆಲವು ಸಾಮಾನ್ಯ ಸನ್ನಿವೇಶಗಳನ್ನ ನೋಡೋಣ. ಒಂದು ದೊಡ್ಡ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸ್. ಅದು ಪೂರ್ತಿ ಒಂದೇ ಕಟ್ಟಡ, ಆದರೆ ಪ್ರತಿಯೊಂದು ಫ್ಲ್ಯಾಟ್ ಕೂಡ ಒಂದೊಂದು ಪ್ರತ್ಯೇಕ ಜನಗಣತಿ ಮನೆ. ಇನ್ನು ಸಾಲು ಮನೆಗಳು ಅಂದ್ರೆ ಒಂದಕ್ಕೊಂದು ಗೋಡೆ ಅಂಟಿಕೊಂಡಿರೋ ಮನೆಗಳು. ಇವುಗಳ ಮಾಲೀಕತ್ವ ಬೇರೆ ಬೇರೆ ಆಗಿದ್ರೆ ಪ್ರತಿಯೊಂದು ಮನೆಯೂ ನಾವು ಪ್ರತ್ಯೇಕ ಕಟ್ಟಡ ಅಂತಾನೆ ಪರಿಗಣಿಸಬೇಕು. ಅದೇ ರೀತಿ ಒಂದೇ ಕಾಂಪೌಂಡ್ ಒಳಗೆ ಬೇರೆ ಬೇರೆ ಸ್ಟ್ರಕ್ಚರ್ಗಳಿದ್ರೆ ಪ್ರತಿಯೊಂದಕ್ಕೂ ಹೊಸ ಕಟ್ಟಡ ಸಂಖ್ಯೆ ಕೊಡಬೇಕು. ಇನ್ನೊಂದು ಇಂಟ್ರೆಸ್ಟಿಂಗ್ ಕೇಸ್ ನೋಡಿ. ಒಂದು ಕಟ್ಟಡದಲ್ಲಿ 5 ರೂಮ್ಗಳಿವೆ. ಪ್ರತಿಯೊಂದಕ್ಕೂ ಹೊರಗಣೆಯಿಂದ ಬಾಗಿಲಿದೆ. ಇದರಲ್ಲೇ ಕುಟುಂಬ ಎ ಮೊದಲೆರಡು ರೂಮ್ಗಳನ್ನ ಬಳಸುತ್ತೆ. ಕುಟುಂಬ ಬಿ ಉಳಿದ 3 ರೂಮ್ಗಳನ್ನ ಬಳಸುತ್ತೆ. ಈಗ ಹೇಳಿ, ಇಲ್ಲಿ ಎಷ್ಟು ಜನಗಣತಿ ಮನೆಗಳಿವೆ? 5 ಬಾಗಿಲಿದೆ ಅಂತ 5 ಮನೆ ಅಂಕೂಬಾರದು. ಕುಟುಂಬ ಎ ಆ 2 ರೂಮ್ಗಳನ್ನ ಒಂದೇ ವಾಸದ ಸ್ಥಳವಾಗಿ ಬಳಸೋದ್ರಿಂದ ಅದು ಒಂದು ಜನಗಣತಿ ಮನೆ. ಹಾಗೆ ಕುಟುಂಬ ಬಿಯ 3 ರೂಮ್ಗಳು ಸೇರಿ ಇನ್ನೊಂದು ಜನಗಣತಿ ಮನೆ. ಸೊ ಒಟ್ಟು ಲೆಕ್ಕ, ಒಂದು ಕಟ್ಟಡ, 2 ಜನಗಣತಿ ಮನೆಗಳು.
ಅಂದ್ರೆ ಒಂದು ಕುಟುಂಬ ಆ ಜಾಗವನ್ನ ಹೇಗೆ ಬಳಸುತ್ತೆ ಅನ್ನೋದರ ಮೇಲೆ ಇದು ನಿರ್ಧಾರವಾಗುತ್ತೆ. ಸರಿ, ಜನಗಣತಿ ಮನೆಗಳನ್ನ ಹೇಗೆ ಗುರುತಿಸೋದು ಅಂತ ಗೊತ್ತಾಯ್ತು. ಈಗ ಅದರೊಳಗೆ ವಾಸಿಸೋ ಕುಟುಂಬ ಅಂದ್ರೆ ಏನು ಅನ್ನೋದನ್ನ ಸರಿಯಾಗಿ ವ್ಯಾಖ್ಯಾನಿಸೋಣ. ಜನಗಣತಿಯ ಪ್ರಕಾರ ಕುಟುಂಬ ಅಂದ್ರೆ ಸಾಮಾನ್ಯವಾಗಿ ಒಟ್ಟಿಗೆ ವಾಸಿಸುವ ಮತ್ತು ಮುಖ್ಯವಾಗಿ ಒಂದೇ ಅಡಿಗೆ ಮನೆಯಿಂದ ಊಟ ಮಾಡುವ ವ್ಯಕ್ತಿಗಳ ಒಂದು ಗುಂಪು. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಆ ಗುಂಪಿನ ಸದಸ್ಯರು ರಕ್ತ ಸಂಬಂಧಿಗಳೇ ಆಗಿರಬೇಕು ಅಂತೇನೂ ಇಲ್ಲ. ಆ ಒಂದೇ ಅಡಿಗೆ ಮನೆ ಅನ್ನೋದಿದೆಯಲ್ಲ, ಅದು ರಕ್ತ ಸಂಬಂಧಕ್ಕಿಂತಲೂ ಹೆಚ್ಚು ಮುಖ್ಯವಾದ ಮಾನದಂಡ. ಇದರಲ್ಲಿ 2 ಮುಖ್ಯ ವಿಧಗಳಿವೆ. ಒಂದು ಸಾಮಾನ್ಯ ಕುಟುಂಬ, ಅಂದ್ರೆ ಸಾಮಾನ್ಯವಾಗಿ ತಂದೆ ತಾಯಿ ಮಕ್ಕಳು ಹೀಗೆ ಸಂಬಂಧಿಕರು ಒಟ್ಟಿಗೆ ವಾಸಿಸೋದು. ಇನ್ನೊಂದು ಸಂಸ್ಥಾರೂಪ ಕುಟುಂಬ, ಅಂದ್ರೆ ಹಾಸ್ಟೆಲ್, ಜೈಲು ಅಥವಾ ಅನಾಥಾಶ್ರಮದಂತಹ ಒಂದು ಸಂಸ್ಥೆಯಲ್ಲಿ ವಾಸಿಸೋ ಪರಸ್ಪರ ಸಂಬಂಧವಿಲ್ಲದ ವ್ಯಕ್ತಿಗಳ ಗುಂಪು. ಇವೆಲ್ಲ ಒಂದೇ ಅಡಿಗೆ ಮನೆಯನ್ನ ಹಂಚಿಕೊಳ್ತಾರೆ. ಈ ಎರಡನ್ನೂ ಬೇರೆ ಬೇರೆಯಾಗಿ ಗುರುತಿಸೋದು ಬಹಳ ಮುಖ್ಯ. ಹಾಗಾದರೆ ಈ ಸಂಸ್ಥಾನರೂಪ ಕುಟುಂಬಗಳಿಗೆ ಕೆಲವು ಉದಾಹರಣೆಗಳನ್ನು ನೋಡೋದಾದರೆ ಹಾಸ್ಟೆಲ್ಗಳು, ಬೋರ್ಡಿಂಗ್ ಮನೆಗಳು, ಮೆಸ್ಗಳು, ಅನಾಥಾಶ್ರಮಗಳು, ಜೈಲುಗಳು, ನಿರಾಶ್ರಿತರ ತಂಗುದಾಣಗಳು ಮತ್ತು ವೃದ್ಧಾಶ್ರಮಗಳು ಇವೆಲ್ಲವೂ ಈ ಕ್ಯಾಟಗರಿಗೆ ಸೇರ್ತವೆ. ಇಲ್ಲೊಂದು ವಿಶೇಷವಾದ ನಿಯಮವನ್ನ ಗಮನಿಸಿ. ಉದಾಹರಣೆಗೆ ಒಂದು ಹಾಸ್ಟೆಲ್ ಇದೆ ಅಂದ್ಕೊಳ್ಳಿ, ಅದು ಸಂಸ್ಥಾರೂಪ ಕುಟುಂಬ. ಆದರೆ ಅದೇ ಹಾಸ್ಟೆಲ್ ಕಾಂಪೌಂಡ್ನಲ್ಲೇ ಆ ಹಾಸ್ಟೆಲ್ನ ವಾರ್ಡನ್ ತಮ್ಮ ಸ್ವಂತ ಕುಟುಂಬದ ಜೊತೆ ಪ್ರತ್ಯೇಕವಾದ ಅಡಿಗೆ ಮನೆ ಇರೋ ಕ್ವಾರ್ಟರ್ಸ್ನಲ್ಲಿ ವಾಸಿಸ್ತಿದ್ರೆ, ಆಗ ಆ ವಾರ್ಡನ್ ಅವರ ಕುಟುಂಬವನ್ನ ಒಂದು ಪ್ರತ್ಯೇಕ ಸಾಮಾನ್ಯ ಕುಟುಂಬ ಅಂತಲೇ ಪರಿಗಣಿಸಬೇಕು. ಅಂದ್ರೆ ಒಂದೇ ಕಟ್ಟಡದಲ್ಲಿ 2 ಬೇರೆ ಬೇರೆ ರೀತಿಯ ಕುಟುಂಬಗಳು ಇರಬಹುದು. ಸರಿ, ಈಗ ಕಟ್ಟಡಗಳನ್ನು ಗುರುತಿಸಿದ್ವಿ, ಮನೆಗಳನ್ನ ಲೆಕ್ಕ ಹಾಕಿದ್ವಿ, ಕುಟುಂಬಗಳನ್ನ ವ್ಯಾಖ್ಯಾನಿಸಿದ್ವಿ. ಮುಂದಿನ ಹಂತ ಇವುಗಳೆಲ್ಲ ಒಂದು ಕ್ರಮಬದ್ಧವಾಗಿ ನಂಬರ್ ಕೊಡೋದು. ಇದಕ್ಕೆ ಒಂದು ಅಧಿಕೃತ ವಿಧಾನವೇ ಇದೆ. ಮೊದಲಿಗೆ ನಮಗೆ ಕೊಟ್ಟಿರೋ ಬ್ಲಾಕ್ನ ವಾಯುವ್ಯ ಮೂಲೆ ಅಂದ್ರೆ ನಾರ್ತ್ ವೆಸ್ಟ್ ಕಾರ್ನರಿಂದ ಶುರು ಮಾಡಬೇಕು. ಅಲ್ಲಿಂದ ಹಾವಿನ ಹಾಗೆ ಅಂದ್ರೆ ಜಿಗ್ಜ್ಯಾಗ್ ಮಾದರಿಯಲ್ಲಿ ಮುಂದುವರಿಬೇಕು. ಈ ರೀತಿ ಮಾಡೋದ್ರಿಂದ ಯಾವುದೇ ಕಟ್ಟಡ ಮಿಸ್ ಆಗಲ್ಲ. ಕೊನೆಗೆ ಬ್ಲಾಕ್ನ ಆಗ್ನೇಯ ಮೂಲೆ ಅಂದ್ರೆ ಸೌತ್ ಈಸ್ಟ್ ಕಾರ್ನರ್ನಲ್ಲಿ ನಮ್ಮ ನಂಬರಿಂಗ್ ಮುಗಿಸ್ಬೇಕು. ನಮ್ಮ ಲೇಔಟ್ ಮ್ಯಾಪ್ನಲ್ಲಿ ನಾವು ಯಾವ ದಿಕ್ಕಿನಲ್ಲಿ ನಂಬರ್ ಹಾಕ್ಕೊಂಡು ಹೋಡಿದ್ದೇವೆ ಅಂತ ತೋರ್ಸೋಕೆ ಬಾಣದ ಗುರುತುಗಳನ್ನು ಬಳಸಬೇಕು. ಈಗಿನ ಪ್ರಶ್ನೆ, ನಾವು ನಂಬರ್ ಹಾಕ್ಕೊಂಡು ಹೋಗ್ತಿದ್ದೀವಿ, ಕಟ್ಟಡ 10 ಆಯ್ತು, ಮುಂದೆ 11ಕ್ಕೆ ಹೋಗ್ಬೇಕು. ಆದ್ರೆ ಇವೆರಡರ ಮಧ್ಯೆ ಒಂದು ಹೊಸ ಕಟ್ಟಡ ಸಿಗ್ಬಿಟ್ರೆ ಏನ್ ಮಾಡೋದು? ಸಿಂಪಲ್, ಅದಕ್ಕೆ ಹಿಂದಿನ ನಂಬರ್ನ ಉಪಸಂಖ್ಯೆ ಕೊಡಬೇಕು. ಅಂದ್ರೆ ಅದಕ್ಕೆ 10/1 ಅಂತ ನಂಬರ್ ಕೊಡಬೇಕು ಅಷ್ಟೇ. ಸರಿ, ನಾವೀಗ ಕೊನೆಯ ಹಂತಕ್ಕೆ ಬಂದಿದ್ದೀವಿ. ಒಂದು ಬ್ಲಾಕ್ನ ಎಲ್ಲ ಕೆಲಸ ಮುಗಿಸಿ ಅದನ್ನ ಫೈನಲ್ ಮಾಡೋ ಮುಂಚೆ ಎಲ್ಲವೂ ಸರಿಯಾಗಿದೆಯಾ ಅಂತ ಖಚಿತಪಡಿಸ್ಕೊಳ್ಳಕ್ಕೆ ಒಂದು ಕ್ವಿಕ್ ಚೆಕ್ ಲಿಸ್ಟ್ ನೋಡೋಣ. ಈ ಕೆಲವು ಪ್ರಶ್ನೆಗಳನ್ನ ನಾವೇ ಕೇಳ್ಕೊಳ್ಬೇಕು. ಎಲ್ಲಾ ಕಟ್ಟಡಗಳಿಗೂ ನಂಬರ್ ಕೊಟ್ಟಿದ್ದೀವಾ? ಪ್ರತಿಯೊಂದು ಜನಗಣತಿ ಮನೆಗೂ ಒಂದು ಪ್ರತ್ಯೇಕ ಮುಖ್ಯದ್ವಾರ ಇದೆಯಾ? ಕುಟುಂಬಗಳನ್ನ ಸಾಮಾನ್ಯ ಅಥವಾ ಸಂಸ್ಥಾರೂಪ ಅಂತ ಸರಿಯಾಗಿ ವಿಂಗಡಿಸಿದೀವಾ? ನಮ್ಮ ಲೇಔಟ್ ಮ್ಯಾಪ್ನಲ್ಲಿ ವಾಯುವ್ಯದಿಂದ ಆಗ್ನೇಯಕ್ಕೆ ಹೋಗೋ ದಾರಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆಯಾ? 10/1 ತರಹದ ಹೊಸ ಕಟ್ಟಡಗಳನ್ನ ಸರಿಯಾಗಿ ದಾಖಲು ಮಾಡಿದಿವಾ? ಮತ್ತೆ ಅಪಾರ್ಟ್ಮೆಂಟ್ ಸಾಲುಮನೆಗಳಂತಹ ಸಂಕೀರ್ಣ ಸನ್ನಿವೇಶಗಳನ್ನ ನಿಯಮದ ಪ್ರಕಾರನೇ ನಿಭಾಯಿಸಿದಿವಾ? ಈ ಎಲ್ಲದಕ್ಕೂ ಹೌದು ಅನ್ನೋ ಉತ್ತರ ಸಿಕ್ಕರೆ ನಮ್ಮ ಕೆಲಸ ಪಕ್ಕಾ ಆಗಿದೆ ಅಂತ ಅರ್ಥ. ಕೊನೆಯದಾಗಿ ಒಂದು ಯೋಚನೆ. ಜನಗಣತಿಯಿಂದ ಸಿಗೋ ಡೇಟಾ ಅನ್ನೋದು ನಮ್ಮ ದೇಶದ ಭವಿಷ್ಯದ ಅಡಿಪಾಯ. ಹಾಗಾದ್ರೆ ಇವತ್ತು ನಾವು ಗಮನ ಕೊಟ್ಟು ಸರಿಪಡಿಸೋ ಈ ಒಂದೊಂದು ಸಣ್ಣ ಸಣ್ಣ ವಿವರ ನಾಳಿನ ಜಗತ್ತನ್ನ, ನಮ್ಮ ದೇಶದ ಭವಿಷ್ಯವನ್ನ ರೂಪಿಸೋದ್ರಲ್ಲಿ ಎಷ್ಟು ದೊಡ್ಡ ಪಾತ್ರ ವಹಿಸ್ಬಿಡೋದು ಅಲ್ವಾ? ಈ ನಿಖರವಾದ ಕೆಲಸವೇ ಮುಂದಿನ ಯೋಜನೆಗಳಿಗೆ, ನೀತಿ ನಿಯಮಗಳಿಗೆ ದಾರಿದೀಪವಾಗುತ್ತೆ.